ಇದು ಗ್ರಾಮ ಸಭೆಯೋ ಇಲ್ಲ ಪಂಚಾಯಿತಿ ಸಿಬ್ಬಂದಿಗಳ ಗುಪ್ತ ಸಭೆಯೋ? ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಜನಪ್ರತಿನಿಧಿಗಳ ಕೋರಂ ಇಲ್ಲದ ಕಾರಣ ಮೊಟಕುಗೊಳಿಸಲಾಯಿತು. ಒಟ್ಟು 13 ಜನ ಜನಪ್ರತಿನಿಧಿಗಳಲ್ಲಿ ಕೇವಲ 4 ಜನ ಮಾತ್ರ ಭಾಗವಹಿಸಿದ್ರು. ಯಾಕೆ ಈ ರೀತಿಯಾಗಿದೆ ಎಂದು ಕೇಳಿದರೆ, ಗ್ರಾಮ ಸಭೆಯ ಮಾಹಿತಿಯನ್ನ ನೀಡದೆ ಪಿಡಿಒ ಆದ ರಾಮಣ್ಣಗೌಡ ಪಾಟೀಲ್ ಅವರು ಜನರ ಗಮನಕ್ಕೆ ತರದೆ ಯಾವುದೇ ಪ್ರಕಟಣೆ ಹೊರಡಿಸದೆ ಅತಿ ತುರ್ತಾಗಿ ಸಭೆಯನ್ನ ಆಯೋಜಿಸಿದ್ದಾರೆ. ಅಷ್ಟೇ ಅಲ್ಲದೆ ಜನಪ್ರತಿನಿಧಿಗಳಿಗೆ ನೋಟಿಸ್ ನೀಡಿದ್ದರೂ ಕೂಡ ಜನಪ್ರತಿನಿಧಿಗಳು ಬಂದಿರುವುದಿಲ್ಲ. ಈ ಎಲ್ಲ ಬೆಳವಣಿಗೆ ನೋಡಿದರೆ ಗ್ರಾಮದ ಅಭಿವೃದ್ಧಿ ಶೂನ್ಯ ಎಂದು ಸಾರ್ವಜನಿಕರು ತಮ್ಮಲ್ಲಿ ಚರ್ಚೆ ಮಾಡುತ್ತಿದ್ದಾರೆ. ಒಂದು ತಾಸ ಮಂತ್ರಿ 12:30 ಆಗಕ್ ಬಂದ್ರೆ ಇನ್ನ ಕೋರಂ ನಿಮ್ಗೆ ರಚನೆ ಆಗಿಲ್ಲ. ನಮ್ಮ ಕೋರಂ ಬದಲು ನೀವು ಮಾತಾಡ್ಕೋಬೇಡಿ, ಸಹಿ ಮಾಡ್ರಿ, ಬ್ಯಾಡ ನೀವು ಮಾತಾಡಕ್ ಹೋಗ್ಬೇಡಿ ಸರ್. ನಿಮ್ಮ ಗಣತೆಗೆ ಶೋಭೆ ತರುವ ವಿಷಯ ಅಂತೂ ಅಲ್ಲ ಸರ್. ಉಳಿದಿದ್ದಾರೆ 13 ಮಂದಿ ಅವರ ಸದಸ್ಯರ ಇರ್ಲಿಕ್ಕೆ 13 ಮಂದಿ ಸರ್. ಒಂದು ತಾಸ ಮಂತ್ರಿ 12:30 ಆಗಕ್ ಬಂದ್ರೆ ಇನ್ನ ಕೋರಂ ನಿಮ್ಗೆ ರಚನೆ ಆಗಿಲ್ಲ. ನಮ್ಮ ಕೋರಂ ಬದಲು ನೀವು ಮಾತಾಡ್ಕೋಬೇಡಿ, ಸಹಿ ಮಾಡ್ರಿ, ಬ್ಯಾಡ ನೀವು ಮಾತಾಡಕ್ ಹೋಗ್ಬೇಡಿ ಸರ್. ನಿಮ್ಮ ಗಣತೆಗೆ ಶೋಭೆ ತರುವ ವಿಷಯ ಅಂತೂ ಅಲ್ಲ ಸರ್. ಉಳಿದಿದ್ದಾರೆ 13 ಮಂದಿ ಅವರ ಸದಸ್ಯರ ಇರ್ಲಿಕ್ಕೆ ಅದನ್ನ ನಾವು ಮುಂದೂಡಬೇಕಾಗ್ತದ. ನಮ್ಮ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಕೋರಂ ಇಲ್ಲದೆ ಯಾವುದೇ ಸಭೆ ಮಾಡಕ್ ಆಗಂಗಿಲ್ಲ. ಹೀಗಾಗಿ ಈ ಗ್ರಾಮ ಸಭೆಯನ್ನ ಮುಂದೂಡಿ ನಮ್ಮ ತಾಲೂಕಾ ಪಂಚಾಯತ್ ಸಾಮಾಜಿಕ ಒಂದು ಲೆಕ್ಕ ಪರಿಶೋಧನೆ ಸಂಯೋಜಕರ ಅವರೊಂದು ಶೆಡ್ಯೂಲ್ ನೋಡಿಕೊಂಡು ಅವ್ರು ಯಾವ ಫ್ರೀ ಇರ್ತಾರೆ ನೋಡಿಕೊಂಡು ಮತ್ತೆ ಒಂದು ದಿನಾಂಕವನ್ನು ಪ್ರಕಟ ಮಾಡಿ ನಮಗೆಲ್ಲರೂ ತಿಳಿಸ್ತೇವೆ. ಒಂದು ನಿಮಿಷ ನಾ ಮಾತಾಡೋದಾಗ ನಿಮಗೆ ಸಮಾಧಾನ ಐತಿ ಸರ್? 2 ನಿಮಿಷ ಕೇಳ್ರಿ ಸರ್. 1 ನಿಮಿಷ. ಆ ಗ್ರಾಮ ಸಭೆಗ ಎಲ್ಲ ನಾವು ಡಂಗರ ಹಾಕ್ತಿವಿ, ಎಲ್ಲ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಿಗೆಲ್ಲ ಹಾಕ್ತಿವಿ. ಆ ವಾಟ್ಸ್ಆಪ್ ಗ್ರೂಪ್ ಎಲ್ಲ ಟೈಮ್ ಮಾಡಿ ಸಾಕಷ್ಟು ಪ್ರಮಾಣದಲ್ಲಿ ಆ ಗ್ರಾಮ ಸಭೆ ಬಗ್ಗೆ ಪ್ರಚುರ ಪಡಿಸಿ ಮತ್ತೊಂದು ದಿನಾಂಕವನ್ನು ಮಂಡನೆ ಮಾಡಿ ಗ್ರಾಮ ಸಭೆಯನ್ನು ಮಾಡೋಣ ಅಂತ. ಇದೇ ಗ್ರಾಮ ಸಭೆಯನ್ನ ಕದ್ದು ಮುಚ್ಚಿ ಮಾಡುವಂತದ್ದಲ್ಲ. ಹೀಗಾಗಿ ಎಲ್ಲರೂ ಮತ್ತೆ ಸೇರಿ ಅವತ್ತು ನಮ್ ಕೋರಂ ಮಾಡ್ಕೊಂಡು ಗ್ರಾಮ ಸಭೆ ಮಾಡೋಣ. ಮತ್ತ ನಮ್ಮ ಜನಪ್ರತಿನಿಧಿಗಳು ಯಾರು ಬಂದಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಅವ್ರಿಗೆ ಕೂಡ ನಾನು ಇವತ್ತಿನ ಒಂದು ಇದನ್ನ ಉಲ್ಲೇಖ ಹಾಕಿ ನೋಟಿಸ್ ಮಾಡ್ತೀನಿ. ಅವ್ರಿಗೆ ಅವ್ರು ಏನು ಉತ್ತರ ಕೊಡ್ಲಿ, ನಮ್ಗೆ ರೈಟ್ಗೆಲ್ಲ ಉತ್ತರ ಕೊಡ್ರಿ, ಅವ್ರಿಗೆ ಕೂಡ ನಾನು ನೋಟಿಸ್ ಮಾಡ್ತೀನಿ. ಇವತ್ತ ಅದೇ ಕೋರಂ ಇಲ್ಲದಕ್ಕಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಯಾವ ಕೋರಂಕ್ಕಾಗಿ? ಜನರಿಲ್ಲದಕ್ಕಾಗಿರೋ ಅಥವಾ ಆಕ್ಚುಲಿ ಜನರ ಕೋರಂ ಬೇಕ್ರಿ. ಅದ್ರೆ ನಿಮ್ಗೆ ಇನ್ನೊಂದು ಕನ್ಸೆಪ್ಟ್ ಗೊತ್ತಿಲ್ರಿ? ಅಲ್ಲ ಕೇಳ್ರಿ, ಅಲ್ಲ ನಾನು 1 ನಿಮಿಷ ಕೇಳ್ರಿ. ನಾನು ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರದ ಏನ ರೂಲ್ಸು ಏನ ಒಂದು ಕಾಯ್ದೆ ಕಾನೂನುಬದ್ಧವಾಗಿ ಮಾತಾಡ್ಬೇಕಾಗತ್ರಿ. ಆಕ್ಚುಲಿ ನಮ್ಮ ಸಾಮಾನ್ಯ ಸಭೆ ನಡೆಸ್ತೀವಲ್ಲ ಪ್ರತಿ ತಿಂಗಳ, ಅಲ್ಲಿ ನಮ್ಮ ಜನಪ್ರತಿನಿಧಿಗಳ ಕಡ್ಡಾಯವಾಗಿ ಕೋರಂ ಆಗ್ಬೇಕು ಅವ್ರದ್ದು. ಈ ವಿಶೇಷ ಗ್ರಾಮ ಸಭೆ ಇರ್ಬೋದು, ಮತ್ತೊಂದು ಗ್ರಾಮ ಸಭೆ. ಈಗ ಒಂದು ವಿಚಾರ ಮಾಡ್ರಿ ಅಣ್ಣ, ಅಲ್ಲ ನಾನು ನಿಮ್ ಜೊತೆ ಇದನ್ನ ವಾಗ್ವಾದ ಮಾಡೋದಿಲ್ಲ. ನಮ್ಮ ಒಂದು ಹೆಂಗ ರೂಲ್ಸ್ ಹೇಳ್ತೈತೆ ಅಂತಂದ್ರ, ನಮ್ಮ ವಿಶೇಷ ಗ್ರಾಮ ಸಭೆಯಲ್ಲಿ ಯಾವುದೇ ಗ್ರಾಮ ಸಭೆ ಇರ್ಬೋದು, ಆ ಗ್ರಾಮ ಸಭೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಇರಬೇಕು. ಅಧ್ಯಕ್ಷರು ಉಪಾಧ್ಯಕ್ಷರು ಬರ್ಲಿಲ್ಲ ಅಂತ ತಿಳ್ಕೋರು ಕಂಟಿನ್ಯೂಸ್. ಇದು ಈಗಿನ ಹೇಳ್ತೀವಿ, ನಾವು ಮುಂದಿನ ಹೇಳ್ತಿರ್ತೇವೆ. ಆ ಮುಂದಿನ ಸಭೆಗೆ ಅವ್ರು ಬರ್ಲಿಕ್ಕಂತಂದ್ರೆ ಅವಾಗ ಸಾರ್ವಜನಿಕರು ಸೇರಿರ್ತಾರ, ನಾವು ಅದ್ರೊಳಗೊಬ್ಬರು ಹಿರಿಯರು ಗ್ರಾಮ ಸಭೆ ಮಾಡಕ್ಕೆ ಅವಕಾಶ ಐತೆ. ನಿಮ್ಗೆ ಗೊತ್ತಿಲ್ಲ, ನಮ್ಮ ಯಾವ ಜನಪ್ರತಿನಿಧಿಗಳು ಬರ್ದೇ ನಾವು ಗ್ರಾಮ ಸಭೆ ಮಾಡಬಹುದು. ಒಂದ್ಸಲ ಅವಕಾಶ ಕೊಡ್ತೇವೆ ಅವ್ರಿಗೆ. 2ನೇ ಸಲ ನಾವು ಬರ್ದೇ ಹೋದ ಪಕ್ಷದಲ್ಲಿ ನಮ್ಮ ಅಧ್ಯಕ್ಷ, ಈಗ ನಾನು ನಿಮ್ಗೆ ಹೇಳ್ತೀನಿ ಎಕ್ಸಾಂಪಲ್, ಅಧ್ಯಕ್ಷ ಬರಲಿಲ್ಲ, ಅವ್ರಿದ್ರು, ಅವ್ರದ್ದು ಒಂದು ಅರ್ಜೆಂಟ್ ಮೀಟಿಂಗ್, MD ಅವ್ರ ಮೀಟಿಂಗ್ ಇರ್ತದೆ, ಅವ್ರ ಪ್ರತಿನಿಧಿಗಳು ಕಳಿಸಿದ್ರು ಅವ್ರ ಪರವಾಗಿ ಅಂತ ಹೇಳಿ. ಅವ್ರು ಕೂಡ ಅವ್ರ ಗಮನಕ್ಕೆ ತಂದು, ನಮ್ಮ ಸೋಷಿಯಲ್ ಕೋಆರ್ಡಿನೇಟರ್ ಅವ್ರ ಗಮನಕ್ಕೆ ತಂದು ಈ ಸಭೆಯನ್ನ ಮುಂದಾಗ್ತಾ ಇದ್ದೀವಿ. ರದ್ದಾಗತ್ತೆ ಅಷ್ಟೇ. ಯಾವ ಜನರ ಕೋರಂ ಇಲ್ಲ ಅಥವಾ ಜನಪ್ರತಿನಿಧಿಗಳ ಕೋರಂ ಇಲ್ಲ? ನಾವು ಜನಪ್ರತಿನಿಧಿಗಳ ಗ್ರಾಮ ಸಭೆ ಇರೋದು ಜನಪ್ರತಿನಿಧಿಗೆ ಸಂಬಂಧ ಅಲ್ಲ, ಸಂಬಂಧ. 1 ನಿಮಿಷ ಅರ್ಥ ಮಾಡ್ಕೋರಿ. ಬರಬಾರ್ದಂತ ಏನಲ್ಲ, ಜನಪ್ರತಿನಿಧಿಗಳು ಬರಬೇಕ. ಅಲ್ಲ ನಾವು ಬರ್ತಾ ಇರೋ ಪಕ್ಷದಲ್ಲಿ 1 ನಿಮಿಷ ಕೇಳಿಲ್ಲ, ಲಕ್ಷ್ಮಣ ಶೋಭನಾ ಸಭೆ ಜನರ ಖರ್ಚು ಮಾಡಿಲ್ಲ ಸರ್. ಕೋರಂ ಯಾರ್ದಿಲ್ಲ, ಜನಪ್ರತಿನಿಧಿಗಳು ಇಲ್ಲ. ಜನ ಬಂದಾರಲ್ಲ, ಮತ್ತೆ ಪ್ರತಿನಿಧಿಗಳಿಗೆ ಬರ್ಲಿಕ್ಕೆ ನೋಟಿಸ್ ತೆಗಿತೀವಿ. ಅವ್ರು ಬರದೇ ಇದ್ದ ಪಕ್ಷದಲ್ಲಿ ಗ್ರಾಮ ಸಭೆ ಜರುಗಿಸ್ಬೇಕಾಗ್ತದ. ಈಗಿಂದಲ್ಲ, ನೆಕ್ಸ್ಟ್ ಟೈಮ್ ಹೇಳ್ತೀನಿ ನಾನು. ಅದಕ್ಕೆ
ಐತೆ ನಾ ಹೇಳೋದು ಸೋಷಿಯಲ್ ಇರ್ಲಿಲ್ಲ ನಾವು ಇವ್ ಏನೈತಿ ನಾವು ಬ್ಯಾಡ ಅದಕ್ಕೆ ಅವ್ರಿಗೆ. ಅಲ್ಲ ಜನಪ್ರತಿನಿಧಿ ಬರಬಾರ್ದು ಏನವ್ರೆ ಅದೇ ಬ್ಯೂರೋ ರಿಪೋರ್ಟ್ ಪರಶುರಾಮ್ ತೆಳಗಡೆ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.